ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಂಪ್ಲೀಟ್ ಆಗಿದೆ ನಿಮಿಷ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಬೇಬಿ ಫುಡ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ, ಗಣೇಶ ಇಟ್ಟಿದ್ದಾರೆ ನಮ್ಮ ಲೈನಲ್ಲಿ ಇವತ್ತು, ಅದಕ್ಕೆ ಸಾಂಗ್ ಹಾಕಿದ್ದಾರೆ. ಇವನ್ನ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಬಿಡಿ, ಆಗಲ್ಲ ಸುಮ್ಮನೆ ಬಿಡಲ್ಲ. ಅಲ್ಲ ಚಿನಿ ನೋಡು, ಅದು ಕೀಳ್ಬಾರ್ದು, ಅದೆಲ್ಲ ಕೀಳ್ಬಾರ್ದಪ್ಪ. ಇಲ್ಲ ನೋಡಿ ಚಿನಿ, ಯಾರದು ಅಮ್ಮ ಕಿತ್ತಾಕ್ತಾನೆ ಇವನು. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೇನಾದರೂ ಯೂಸ್ಫುಲ್ ಇತ್ತು ಈ ವಿಡಿಯೋ, ಹಾಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. 2 ರೆಸಿಪಿನ ತೋರಿಸ್ತೀನಿ. ಇವಾಗ ಸ್ನ್ಯಾಕ್ಸ್ ಟೈಮಿಗೆ ನಾನು ಸಾಬುದಾನನ ಕೊಡೋಣ ಅಂಥೇಳಿ ಅದನ್ನು ನೆನೆಸಿಟ್ಟಿದ್ದೀನಿ. ಸೊ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಆಮೇಲೆ ಅದರಿಂದ ಏನು ಬೆನಿಫಿಟ್ ಅಂತ ಕೂಡ ಹೇಳ್ತೀನಿ. ಓಕೆನಾ ಲವಿತ್? ಓಕೆನಾ? ಓಕೆ ಅನ್ಬೇಕು. ಓಕೆ ಮತ್ತೆ ಓಕೆ ಡಿ 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 ಡಿಕ್ಕ ಮಾಡೋಚಿನಿ ಡಿ 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 ಡಿಕ್ಕ. ಓಕೆ, ಅವನಿಗೆ ಕಣ್ಣು ಸರದ ಮೇಲೆ ಕಣ್ಣು ಸರಿ, ಅವ್ನು ಹಿಡ್ಕೊಂಡು ಮಾಡೋಕ್ಕಾಗಲ್ಲ. ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಆಟ ಆಡ್ತಾ ಇದ್ದಾನೆ ಅವ್ನ ಪಾಡಿಗೆ. ಅವನು ಈ ಥರ ಆಟ ಆಡ್ತಾ ಇರ್ಬೇಕಾದ್ರೆ ಕೆಲಸ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ತುಂಬ ಕಷ್ಟ. ಇನ್ನು ಸ್ವಲ್ಪ ಹೊತ್ತು ನನಗೆ ಏನಾದರೂ ಒಳಗೆ ಹೋದೆ ಅಂತ ಗೊತ್ತಾಯಿತು ಅಂದರೆ ನಾನು ಹಿಂದೆನೇ ಓಡ್ಬರ್ತಾನೆ. ಇವಾಗ ಅದಕ್ಕೆ ಹೆಂಗೆ ಎಂಗೇಜ್ ಮಾಡೋದು ಮಕ್ಕಳು ಗೊತ್ತಿಲ್ಲ. ಈ ಕ್ಲಿಪ್ಸ್ ಏನೋ ಇಟ್ಕೊಂಡು ಇವಾಗ ಆಟ ಆಡ್ತಾ ಇದ್ದಾನೆ. ಇದು ದೊಡ್ಡದಿದೆ, ಅದಕ್ಕೆ ಬಾಯಲ್ಲೇನು ಹೋಗಲ್ಲ, ಅದಕ್ಕೆ ಕೊಟ್ಟಿದ್ದೀನಿ. ಸೊ ಆಟ ಆಡ್ಕೊಳ್ಳಿ ಅಂತೇಳಿ. ಇನ್ನೂ ಸ್ವಲ್ಪ ಹೊತ್ತಿಗೆ ಅವರಪ್ಪ ಬರ್ತಾರೆ, ಅವ್ರು ಇಟ್ಕೊತಾರೆ, ನಾನು ಆರಾಮಾಗ್ಬೋದು ಅವಾಗ ಒಂದು ಸ್ವಲ್ಪ ಹೊತ್ತು. ಸೊ ಬನ್ನಿ ನೆಕ್ಸ್ಟ್ ಯಾವ ಥರ ಅಂತ ತೋರಿಸೋಣ. ಲವಿತ್ ಚಿನಿ ಆಯ್ತಳ. ಓಕೆ ಫ್ರೆಂಡ್ಸ್, ಸೊ ಇವಾಗ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಸಾಬುದಾನನ ನೆನೆಸಿಡಬೇಕು. ನಾನು 4 to 5 hours ನೆನೆಸಿದ್ದೀನಿ. ತುಂಬ ಮೆತ್ತಗಾಗೋ ಥರ, ಮಗ್ಗು ಕೊಡೋದಲ್ವ, ಸೊ ಮೆತ್ತಗಿರ್ಬೇಕು ನೋಡಿ. ಹಿಂಗಂದರೆ ಮುರಿಯುತ್ತೆ. ಈ ಥರ ಚೆನ್ನಾಗಿ ನೆನೆಸಿದ್ದಾದಮೇಲೆ ಇದನ್ನು ಜಸ್ಟ್ ಅಂದರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಬಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ನಾನು ಅದೇ ಥರನೇ ಮಾಡ್ತಾ ಇರೋದು. 6 month ಪ್ಲಸ್ ಬೇಬೀಸ್ಗೆ ಕೊಡ್ಬೋದು, ಸೇಫ್ ಕೂಡ ಇದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸಾಬುದಾನ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಏನಂದರೆ ಹೆಲ್ತಿಯಾಗಿರುತ್ತೆ, ಪ್ಲಸ್ ಏನು ಅಂದರೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಮಗು ಅಂದರೆ ವೆಯ್ಟ್ ಗೇನಿಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಮತ್ತು ಈ ಸಾಬುದಾನ ಡೈಜೆಷನ್ ಆಗೋದಕ್ಕೆ ತುಂಬಾ ಅಂದರೆ ತುಂಬಾ ಒಳ್ಳೆಯದಿದು. ಸಾಬುದಾನ ಏನು ಮಾಡುತ್ತೆ ಅಂದರೆ, ಏನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಬ್ಲೋಟಿಂಗ್ ಈ ಥರ ಏನಾದರೂ ಇತ್ತು ಅಂದರೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಮೇಯ್ನಾಗಿ ಈ ಟೈಮಲ್ಲಿ ಕ್ಯಾಲ್ಶಿಯಂ ಬೇಕು, ಅದು ಕೂಡ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇಂತಿಂತ ಒಂದೇ ಒಂದು ಸ್ಪೂನ್ ತೋರಿಸ್ತೀನಿ. ಚೆನ್ನಾಗಿದ್ಯಾ ಅಮ್ಮ? ಚೆನ್ನಾಗಿದ್ಯಾ? ಹೆಂಗಿದೆ ಇಲ್ಲೋಡು, ಹೆಂಗೆ ಮಾಡೋದು? ಚೆನ್ನಾಗೈತಾ? ನೀನು ಮಾಡಬೇಕು. ಅಯ್ಯೋ ಕುಣಿಯೋದಲ್ಲ, ಮಾಡಬೇಕು. ಆಯ್ತು ತಿನ್ನಿಸ್ತೀನಿ. ಆಯ್ತು ತಿನ್ನಿಸ್ತೀನಿ. ಚಿನಿ ನೋಡಿದ್ರಲ್ಲ, ಅವ್ನು ಆಟ ಮಾಡ್ತಾ ಇದ್ದಾರೆ. ಬೇಕು ಯಾಕಂದ್ರೆ ಒಂದೇ ಸ್ಪೂನ್ ತೋರಿಸ್ದೆ, ತೋರಿಸ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಯಾ ಆಯಿತು ಕೊಡ್ತೀನಿ. ಸೊ ನೆಕ್ಸ್ಟ್ ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೀನಿ ಇದೇ ವಿಡಿಯೋದಲ್ಲಿ, ಮಿಸ್ ಮಾಡಿದ್ರೆ ನೋಡಿ. ಓಕೆ, ಮತ್ತೆ ನೆಕ್ಸ್ಟ್ ರೆಸಿಪಿ ಇದನ್ನು ನಾನು ನೈಟ್ ಕೊಡ್ತಾ ಇದ್ದೀನಿ. ಡೈಲಿ ಇದನ್ನೇ ಕೊಡ್ತೀನಿ ಅಂತ ಅಲ್ಲ, ಮನೇಲಿ ಈ ಟೈಮಲ್ಲಿ ಇವಾಗ 8 ಕಂಪ್ಲೀಟ್ ಆಗಿರೋದ್ರಿಂದ ರೈಸ್ ಮಾಡಿದ್ರೆ ರೈಸ್ ಜೊತೆ ತುಪ್ಪ ಹಾಕಿ ಅನ್ನ ತುಪ್ಪ ಕೊಡ್ಬೋದು. ಈ ಥರದ್ದೆಲ್ಲ ಮಾಡ್ತೀನಿ. ಮನೇಲಿ ಏನು ಮಾಡ್ತೀವೋ ಅದನ್ನೇ ಕೊಡ್ತೀನಿ. ಒಂದೊಂದು ಸರಿ ನಾವು ಬೇರೆ ಏನಾದರೂ ತಿಂದಾಗ ಇದನ್ನು ಕೊಡ್ತೀನಿ. ನಾನು ಮೊದಲೇ ಒಂದು 6 hours ಮುಂಚೆನೇ ಮಧ್ಯಾಹ್ನನೇ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ. ಒಂದು ಅಂಜೂರ, ಒಂದು 3 ಬಾದಾಮಿ, ಚಿಕ್ಕದಿರಿದ್ರೆ ದೊಡ್ಡದಿದ್ರೆ 2 ಸಾಕು, ಒಂದು ಗೋಡಂಬಿ,
ಮತ್ತು ಡೇಟ್ಸ್ ಕೂಡ ಚಿಕ್ಕದಿದೆ, ದೊಡ್ಡದಿದ್ರೆ ಎರಡೇ ಹಾಕಿ ಸಾಕು. ಇಷ್ಟನ್ನು ನೆನೆಸಿಡಬೇಕು, ಚೆನ್ನಾಗಿ ನೆನಿಬೇಕು. ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನು ಬಾದಾಮಿದು ಸಿಪ್ಪೆನ ತೆಗೆದುಬಿಟ್ಟು ಹಾಕೋಬೇಕು. ಇದರ ಜೊತೆಗೆ ನಾನು ಮಾಡೋದಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಅವಲಕ್ಕಿನ ನೆನೆಸಿಡ್ತಾ ಇದ್ದೀನಿ. ಸೊ ಅವಲಕ್ಕಿನೂ ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನಿಮಗೆ ಗೊತ್ತಿದೆ, ಡ್ರೈ ಫ್ರೂಟ್ಸ್ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮತ್ತು ಇದು ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಮಕ್ಕಳಿಗೆ ಸ್ಟ್ರಾಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯಾವಾಗಾದರೂ ಒಂದು ಟೈಮ್ ಕೊಡ್ತೀನಿ, ಡೈಲಿ ಕೊಡೋದಿಲ್ಲ. ಬಟ್ ಒನ್ ಡೇ ಬಿಟ್ಟು ಒಂದು ದಿನ, ಇಲ್ಲಾಂದರೆ ವೀಕ್ಲಿ ಟ್ವೈಸ್ ಈ ಥರ ಕೊಡ್ತೀನಿ. ಮತ್ತು ಇದನ್ನು ನೈಟ್ ತಿನ್ನಿಸೋದ್ರಿಂದ ಫಿಲ್ಲಿಂಗ್ ಕೂಡ ಇರುತ್ತೆ ಮಕ್ಕಳಿಗೆ. ಮತ್ತು ಇದರಲ್ಲಿ ಸ್ವೀಟ್ ಅಂದರೆ ಮಕ್ಕಳು ಸಪ್ಪೆ ತಿಂದಿರ್ತಾರಲ್ಲ, ಈ ಡೇಟ್ಸಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ನಾನು ನೋಡಿರೋ ಪ್ರಕಾರ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಇದನ್ನು ಮಾಡಿಕೊಡ್ತೀನಿ. ಮತ್ತು ಈಗ ಅವಲಕ್ಕಿನ ಆ್ಯಡ್ ಮಾಡಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫುಲ್. ಅವಲಕ್ಕಿ ಕೂಡ ನೀವು ಹೇಳ್ತಿದ್ದೀರಾ ವೆಯ್ಟ್ ಗೇನ್ ರೆಸಿಪಿನಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ ಅವಲಕ್ಕಿ ಏನು ಮಾಡುತ್ತೆ ಅಂದರೆ ಅದರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆವಾಗಲೇ ಹೇಳಿದ್ದು ಸಾಬುದಾನದಲ್ಲೂ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ಒಳ್ಳೆ ಎನರ್ಜಿ ಕೊಡುತ್ತೆ. ಮತ್ತು ಬೇಬೀಸ್ ಗ್ರೋತ್ಗಾಗಿರ್ಬೋದು, ಡೆವಲಪ್ಮೆಂಟ್ಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಮತ್ತು ಸೇಫ್ ಕೂಡ. ಮತ್ತು ಈ ಅವಲಕ್ಕಿನಲ್ಲಿ ವಿಟಮಿನ್ಸು, ಐರನ್ನು, ಕ್ಯಾಲ್ಶಿಯಮ್ಸು ಎಲ್ಲ ಇರೋದ್ರಿಂದ ಓವರಾಲ್ ಬೇಬಿಯ ಹೆಲ್ತಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ನೋಡಿದ್ರಲ್ಲ, ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಟ್ಟು ನಾನೊಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಈ ತುಪ್ಪ ಕೂಡ ಮನೇಲಿ ಮಾಡಿರೋದು, ನೀವು ಯಾವುದಾದ್ರೂ ಗೀ ಯೂಸ್ ಮಾಡ್ಕೊಳ್ಳಿ. ಆ ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಕರಗಿದ ಮೇಲೆ ಈ ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕೋಬೇಕು ಪಾತ್ರೆಯಲ್ಲಿ. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಅಂದರೆ ಹಸಿ ಆಗಿರುತ್ತಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ಬೇಕಾದರೆ 7+ ಮಂತ್ಸಿಂದ ಕೊಡ್ಬೋದು. ಮತ್ತು ಇದು ಕೂಡ ಫೈಬರ್ ಕಂಟೆಂಟ್ ಇರುತ್ತೆ. ಮತ್ತು ಇದನ್ನು ಚೆನ್ನಾಗಿ ಹೇಳಿದ್ನಲ್ಲ, ಈ ಥರ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ರೆಡಿ ಆಯಿತು. ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನೀವು ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಬನಾನಾನ ಬೇಕಾದರೆ ಸ್ಮ್ಯಾಶ್ ಮಾಡಿ ಆರದ ಮೇಲೆ ಹಾಕೋಬೋದು, ಅದು ಕೂಡ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಒಂದೊಂದು ಸರಿ ನಾನು ಬನಾನಾ ಕೂಡ ಆ್ಯಡ್ ಮಾಡ್ತೀನಿ. ಮತ್ತು ಇಷ್ಟು ತಿಂತಾರೆ ಅಂತ ಅಲ್ಲ, ಒಂದಿನ ತಿನ್ಬೋದು, ಒಂದಿನ ತಿಂದೇ ಇರ್ಬೋದು. ಬಟ್ ನಾನಿಷ್ಟು ಮಾಡಿರ್ತೀನಿ. ನೋಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಾ ಹಾಂ ಮಾಡಿ. ಹೆಂಗೈತೆ ಹೇಳ್ಬೇಕು, ಹೆಂಗೈತೆ ಅಂತೇಳು. ಹೆಂಗೈತೆ? ಚೆನ್ನಾಗಿದ್ಯಾ? ಹೋಗಪ್ಪ, ನೀನು ಹೇಳಲ್ಲ, ಮೂಡಿಲ್ಲ ನಿಂಗೆ. ನಿದ್ದೆ ಬರ್ತಾ ಇದೆ. ಸೊ ನೈಟ್ ಫುಡ್ಡಿಗೆ ಇದು ಮಾಡಿದ್ದೆ, ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ. ಇದನ್ನು ಮಾಡಿಸಿದ್ರೆ ಸ್ವಲ್ಪ ಫಿಲ್ಲಿಂಗ್ ಅನಿಸುತ್ತೆ, ಮಕ್ಕಳು ಮಲಗ್ತಾರೆ. ಆದರೂ ನೈಟು ಹೊಟ್ಟೆ ಹಸ್ಕೊಂಡಿರೋದಕ್ಕಿಂತ ಸ್ವಲ್ಪ ತುಂಬ್ದಾಗ್ತಿದೆ. ಆಲ್ರೆಡಿ ನಿದ್ದೆ ಬರ್ತಾ ಇದೆ. ಇವಾಗ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋದು. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಾಳೆ ಇನ್ನೊಂದು ವಿಡಿಯೋದ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಚಿನಿ